ನಮಸ್ಕಾರ, ನಾನು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆರೋಗ್ಯ ತಜ್ಞ. ನಾವು ಇಂದು ಸರ್ವೈಕಲ್ ಪೇನ್ ಅಥವಾ ಕುತ್ತಿಗೆ ನೋವಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಸಾಮಾನ್ಯವಾಗಿ ಈ ಕುತ್ತಿಗೆ ನೋವು ಕಾಣಿಸಿಕೊಳ್ಳುವಾಗ ಕುತ್ತಿಗೆಯಲ್ಲಿ ಬಿಗಿತ ಇರಬಹುದು, ಅಥವಾ ನೋವು ಇರಬಹುದು, ಅಥವಾ ತಲೆನೋವು ಇರಬಹುದು. ಇದು ಸರ್ವೈಕಲ್ ಪೇನ್ ಎಂದು ನಾವು ಕರೆಯುತ್ತೇವೆ. ಇದು ಸರ್ವೈಕಲ್ ನೋವಿಗೆ ಒಂದು ಅರ್ಥ ಇದೆ. ಅದು ಏನೆಂದರೆ, ಸರ್ವೈಕಲ್ ನೋವು ಅಂದರೆ ನಮ್ಮ ಕುತ್ತಿಗೆಯ ಭಾಗದಲ್ಲಿ ಉಂಟಾಗುವ ನೋವು. ಇದು ಬೆನ್ನು ಮೂಳೆಯ ಮೇಲಿನ ಭಾಗದಲ್ಲಿ ಸಮಸ್ಯೆಗಳಿಂದ ಆಗಿರುತ್ತದೆ. ಇವುಗಳಿಗೆ ಕಾರಣಗಳು ಯಾವುವು ಎಂದರೆ, ಸರ್ವೈಕಲ್ ಪೇನ್ ಉಂಟಾಗಲು ಮುಖ್ಯವಾಗಿ ಹೆಚ್ಚು ಸಮಯ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಕೆ, ತಪ್ಪಾದ ಅಥವಾ ಎತ್ತರವಾದ ಹಾಸಿಗೆ ಅಥವಾ ಕುರ್ಚಿಯಲ್ಲಿ ಕೂತುಕೊಳ್ಳುವುದು, ದೀರ್ಘ ಸಮಯ ಉರುಳದ ಸ್ಥಿತಿಯಲ್ಲಿ ಕೂರುವುದು, ಒತ್ತಡ ಮತ್ತು ಮಾನಸಿಕ ದಣಿವು ಇವುಗಳಿಂದ ಸರ್ವೈಕಲ್ ಪೇನ್ಗೆ ಒಂದು ಕಾರಣವಾಗಿದೆ. ಇವುಗಳ ಲಕ್ಷಣಗಳು ಏನೆಂದರೆ, ಕುತ್ತಿಗೆಯಲ್ಲಿ ತೀವ್ರ ನೋವು, ಭುಜ ಕೈಗಳಿಗೆ ಹೊಳೆಯುವ ನೋವು, ತಲೆನೋವು, ಕೈಯಲ್ಲಿ ಸೊರಗು ಅಥವಾ ಬಡಿತ, ಹೀಗೆ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇವುಗಳಿಗೆ ಪರಿಹಾರವೇನೆಂದರೆ, ಸದಾ ಮನೆಯಲ್ಲಿಯೇ ತೆಗೆದುಕೊಳ್ಳಬಹುದಾದ ಉಪಾಯಗಳು. ಒಂದು, ನಿತ್ಯ ಯೋಗ ಮತ್ತು ವಾಕ್ ಮಾಡುವುದು, ಗರಿ ನೀರಿನಿಂದ 10 ನಿಮಿಷ ಕುತ್ತಿಗೆಯಲ್ಲಿ ಇಟ್ಟುಕೊಳ್ಳುವುದು, ಅಂದರೆ ಹಾರ್ಟ್ ಫರ್ಮೆಂಟೇಷನ್ ಮಾಡಿಕೊಳ್ಳುವುದು, ಉತ್ತಮ ಹೊದಿಕೆಯನ್ನು ಬಳಸುವುದು, ಮೌಲಿಕ ಆಸನಗಳು ಮಾಡುವುದು, ಎಕ್ಸಾಂಪಲ್ ಎಂದರೆ ಭುಜಂಗಾಸನ, ಮತ್ಸ್ಯಾಸನಗಳನ್ನು ಮಾಡುವುದು, ಆರೋಗ್ಯಕರ ನಿದ್ರೆ ಕ್ರಮವನ್ನು ಮಾಡುವುದು. ಹೀಗೆ ಇನ್ನೂ ಕಡಿಮೆ ಆಗದಿದ್ದರೆ, ತೀವ್ರ ನೋವಿದ್ದರೆ ತಜ್ಞರ ವೈದ್ಯವನ್ನು ಭೇಟಿ ಮಾಡುವುದು ಅತಿ ಸೂಕ್ತವಾಗಿದೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿರಿ. ಥ್ಯಾಂಕ್ ಯು.